ಬಡವರ ಸೂರು ಕಸಿದವರ್ಯಾರು? ಚಿಕ್ಕನಾಯಕನಹಳ್ಳಿಯ 2001 ಕುಟುಂಬಗಳ ಕಣ್ಣೀರಿನ ಕಥೆ. ನಮಸ್ತೆ, ನೀವು ನೋಡ್ತಾ ಇದ್ದೀರಿ ರಾಷ್ಟ್ರ ಕ್ರಾಂತಿ ನ್ಯೂಸ್. ಒಂದೆಡೆ ಕೋಟಿ ಕೋಟಿ ಲೂಟಿ ಮಾಡುವ ಗಣಿ ಧಣಿಗಳು, ಇನ್ನೊಂದೆಡೆ ತಲೆಯ ಮೇಲೆ ಸೂರಿಲ್ಲದೆ ಕಣ್ಣೀರಲ್ಲಿ ಕೈ ತೊಳೆಯುತ್ತಿರುವ ಸಾವಿರಾರು ಬಡಜೀವಗಳು. ಇದು ಸಮೃದ್ಧಿಯ ನಾಡು ಚಿಕ್ಕನಾಯಕನಹಳ್ಳಿಯ ದಯನೀಯ ವಾಸ್ತವ. ಸರ್ಕಾರದ ಖಜಾನೆಗೆ ಕೋಟ್ಯಾಂತರ ರೂಪಾಯಿ ರಾಜಧನ ಹರಿದು ಹೋಗ್ತಾ ಇದೆ. ಆದರೆ ಅದೇ ನೆಲದ ದಲಿತ ಹಾಗೂ ಹಿಂದುಳಿದ ವರ್ಗದ ಜನರಿಗೆ ಮಾತ್ರ ವಾಸಿಸಲು ಒಂದು ಸುಭದ್ರ ಮನೆ ಇಲ್ಲ. 2001 ಕುಟುಂಬಗಳ ಬದುಕು ಇಂದು ಬೀದಿಗೆ ಬಿದ್ದಿದೆ. ಈ ಕುರಿತು ನಮ್ಮ ಇಂದಿನ ವಿಶೇಷ ವರದಿ. ಗಣಿನಾಡಿನ ಗರ್ಭದಲ್ಲಿ ಅಡಗಿದೆ ಬಡವರ ಕಣ್ಣೀರು. ತುಮಕೂರು ಜಿಲ್ಲೆಯ ಕಲ್ಪತರನಾಡು ಚಿಕ್ಕನಾಯಕನಹಳ್ಳಿ ಅಂದರೆ ನೆನಪಾಗುವುದು ತೆಂಗು, ಅಡಿಕೆ ಮತ್ತು ಅಪಾರವಾದ ಖನಿಜ ಸಂಪತ್ತು. ಇಲ್ಲಿನ ಮಣ್ಣಿನಲ್ಲಿ ಕಬ್ಬಿಣವಿದೆ, ಸುಣ್ಣದ ಕಲ್ಲಿನ ಗಣಿಗಳಿದೆ. ಆದರೆ ಇದೇ ಮಣ್ಣನ್ನ ನಂಬಿದ ಬಡವರ ಬದುಕಲ್ಲಿ ಮಾತ್ರ ಕತ್ತಲೆ ಆವರಿಸಿದೆ. ಇತ್ತೀಚಿನ ತಾಲೂಕು ಪಂಚಾಯಿತಿ ಸಮೀಕ್ಷೆಯೊಂದು ಆಘಾತಕಾರಿ ಸತ್ಯವನ್ನ ಹೊರಹಾಕಿದೆ. ತಾಲೂಕಿನ 27 ಗ್ರಾಮ ಪಂಚಾಯಿತಿಗಳಲ್ಲಿ ಬರೋಬ್ಬರಿ 2001 ಕುಟುಂಬಗಳು ಇಂದಿಗೂ ಕೂಡ ಮನೆ ಮತ್ತು ನಿವೇಶನವಿಲ್ಲದೆ ಅನಾಥರಂತೆ ಬದುಕ್ತಾ ಇದೆ. ಒಟ್ಟು ವಸತಿ ರಹಿತರು 1369 ಕುಟುಂಬಗಳು, ಒಟ್ಟು ನಿವೇಶನ ರಹಿತರು 632 ಕುಟುಂಬಗಳು. ಸಾಮಾಜಿಕ ಅನ್ಯಾಯ ಬಾಧಿತರಲ್ಲಿ 64% 1289, ಎಸ್ಸಿ ಸಮುದಾಯ ಹಾಗೂ 36% 712 ಎಸ್ಟಿ ಸಮುದಾಯದವರೇ ಇದ್ದಾರೆ. ರಾಮನಹಳ್ಳಿಯಲ್ಲಿ 266 ಕುಟುಂಬಗಳು, ಬರಕನಹಾಲಿಯಲ್ಲಿ 194, ಹೊಯ್ಸಳಕಟ್ಟೆಯಲ್ಲಿ 178 ಕುಟುಂಬಗಳು ಅತಂತ್ರ ಸ್ಥಿತಿಯಲ್ಲಿ ಇದೆ. ದಾಖಲೆಗಳು ಇಲ್ಲ ಎಂಬ ನೆಪವೊಡ್ಡಿ ಇವರನ್ನ ಸೌಲಭ್ಯಗಳಿಂದ ವಂಚಿಸಲಾಗ್ತಾ ಇದೆ. ಒಂದೇ ರೇಷನ್ ಕಾರ್ಡ್ನಲ್ಲಿ ಇಡೀ ವಂಶವೇ ವಾಸಿಸುವ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಗಣಿ ಲಾರಿಗಳು ಎಬ್ಬಿಸುವ ಧೂಳು ಇವರ ಶ್ವಾಸಕೋಶ ಸೇರ್ತಾ ಇದೆ ಹೊರತು ಗಣಿ ನಿಧಿಯ 1 ಪೈಸೆಯೂ ಕೂಡ ಇವರ ಮನೆಯ ಚಾವಣಿ ಸರಿಪಡಿಸಲು ಬಳಕೆಯಾಗ್ತಾ ಇಲ್ಲ. ಯಾಕೆ? ಇದು ಆಡಳಿತ ವ್ಯವಸ್ಥೆಯ ವೈಫಲ್ಯವೋ ಅಥವಾ ಬಡವರ ಬಗೆಗಿನ ನಿರ್ಲಕ್ಷ್ಯವೋ? ಗಣಿ ಧಣಿಗಳೇ ಕೇಳಿ, ನಿಮ್ಮ ಲಾಭದ ಹಿಂದೆ ಈ ಬಡವರ ಬೆವರಿನ ಹನಿ ಇದೆ. ಅವರಿಗೆ ಮನೆ ಕೊಡಲು ನಿಮ್ಮ ಮನಸ್ಸು ಬರಲ್ವಾ? ಅಧಿಕಾರಿಗಳೇ ಎಚ್ಚರ. ಎಸಿ ರೂಮ್ನಲ್ಲಿ ಕುಳಿತು ವರದಿ ತಯಾರಿಸಿದ್ರೆ ಸಾಲದು ಮರ್ರೆ, ಫಲಾನುಭವಿಗಳ ಮನೆ ಬಾಗಿಲಿಗೆ ಹಕ್ಕುಪತ್ರ ತಲುಪಬೇಕು. ಜನಪ್ರತಿನಿಧಿಗಳೇ, ಚುನಾವಣೆ ಬಂದಾಗ ಮತ ಕೇಳಲು ಬರುವ ನೀವು ಮಳೆಗಾಲದಲ್ಲಿ ಇವರ ಮನೆ ಸೋರುವಾಗ ಎಲ್ಲಿ ಕಳೆದು ಹೋಗ್ತೀರಿ? ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಜಿಲ್ಲಾ ಖನಿಜ ಪ್ರತಿಷ್ಠಾನದ ಅಡಿಯಲ್ಲಿ ಇರುವಂತಹ ಕೋಟ್ಯಾಂತರ ರೂಪಾಯಿ ಹಣವನ್ನು ತುರ್ತಾಗಿ ಈ 2001 ಕುಟುಂಬಗಳ ವಸತಿ ಯೋಜನೆಗೆ ಬಳಸಬೇಕು. ರಾಮನಹಳ್ಳಿ ಮತ್ತು ಬರಕನಹಾಲಿನಂತಹ ಅತಿ ಹೆಚ್ಚು ಬಾಧಿತ ಪ್ರದೇಶಗಳಿಗೆ ವಿಶೇಷ ಪ್ಯಾಕೇಜ್ ಘೋಷಿಸಬೇಕು. ದಾಖಲೆಗಳ ತಾಂತ್ರಿಕ ಕಾರಣ ಕೊಟ್ಟು ಬಡವರನ್ನ ಅಲೆದಾಡಿಸುವುದನ್ನು ನಿಲ್ಲಿಸಬೇಕು. ಮನೆ ಅಂದ್ರೆ ಕೇವಲ ಇಟ್ಟಿಗೆ, ಸಿಮೆಂಟ್ ಕಟ್ಟಡವಲ್ಲ, ಅದು ಮನುಷ್ಯನ ಗೌರವದ ಸಂಕೇತ. ಆ ಸಾವಿರಾರು ಮುಕ್ತ ಮಕ್ಕಳ ಮುಖದಲ್ಲಿ ನಗು ಕಾಣಬೇಕಾದ್ರೆ ಅವರಿಗೆ ಶೀಘ್ರವಾಗಿ ಸ್ವಂತ ಮನೆ ಸಿಗಲೇಬೇಕು. ಈ ವರದಿ ನೋಡಿದ ಮೇಲಾದ್ರೂ ಅಧಿಕಾರಿಗಳು ಕಡತಗಳಿಗೆ ಜೀವ ತುಂಬುತ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಅಲ್ಲಿಯವರೆಗೂ ನಮ್ಮ ಹೋರಾಟ ನಿಲ್ಲದು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರಾಷ್ಟ್ರ ಕ್ರಾಂತಿ ನ್ಯೂಸ್.